ಇಲ್ಲಿ ಸ್ಪೆಷಲ್ ಅಂದ್ರೆ ಮಧ್ಯಾಹ್ನ ಕೊಂಕಣಿ ಶೈಲಿಯ ಬಾಳೆಲೆ ಊಟ, ಅದು ಜಸ್ಟ್ 50 ರುಪೀಸ್ಗೆ. ಸ್ಪೆಷಲ್ ಐಟಮ್ಸ್ ತುಂಬಾ ಉಂಟು. ಈಗ ಸೀಸನ್ ಮ್ಯಾಂಗೋ ಕರಿ ಸ್ಪೆಷಲಿ, ಜೀಗುಜ್ಜೆ ಪೋಡಿ, ಕಂಚಳ ಗೋಬಿ ಪೋಡಿ, ಅದು ಕೂಡ ಬಿಸಿ ಬಿಸಿ ಮಾಡಿ ಕೊಡ್ತೇವೆ. ಕೊಂಕಣಿ ಅವರ ತುಂಬಾ ಸ್ಪೆಷಲ್ ಐಟಮ್ ದಾಲ್ ತೋವೆ, ಅದು ಕೂಡ ಇಲ್ಲಿ ಅವೈಲೇಬಲ್ ಉಂಟು. ಪಾಯಸ, ಮಜ್ಜಿಗೆ, ಮೊಸರು, ಪತ್ರೊಡೆ ಡೈಲಿ ಮಾಡ್ತೇವೆ. ಇಲ್ಲಿ ತುಂಬಾ ವೆರೈಟಿಯ ಕೊಂಕಣಿ ಶೈಲಿಯಲ್ಲಿ ಪದಾರ್ಥಗಳನ್ನು ಮಾಡ್ತೇವೆ. ಮಂಗಳೂರಲ್ಲಿ 3 ಟೈಪ್ ವೆಜಿಟೇರಿಯನ್ಸ್ ಇದ್ದಾರೆ. ಒಂದು ಪ್ಯೂರ್ ವೆಜಿಟೇರಿಯನ್, ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ವೆಜ್ ತಿಂತಾರೆ, ಲಾಸ್ಟ್ಗೆ ಸೋಮವಾರ ಮತ್ತೆ ಶುಕ್ರವಾರ ಮಾತ್ರ ವೆಜಿಟೇರಿಯನ್ ತಿಂತಾರೆ ಅಂತ ಎಲ್ಲ ವೆಜಿಟೇರಿಯನ್ಗೋಸ್ಕರ ಒಂದು ಒಳ್ಳೆ ವೆಜ್ ಹೋಟೆಲ್ ಹುಡುಕಿದೇವೆ. ಅದೇ ಮಹಾಮಾಯ ಲಂಚ್ ಹೋಮ್. ಬರೀ 50 ರುಪೀಸ್ಗೆ ಒಂದು ಒಳ್ಳೆ ಬಾಳೆಲೆ ಊಟ ಇದೆ, ಹಾಗೆ ಸ್ಪೆಷಲ್ ವೆರೈಟಿ ಇದೆ ಅಂತ ನಾವು ಕೇಳಿದ್ದೇವೆ. ಇಲ್ಲಿ ಏನೆಲ್ಲ ಇದೆ, ರೇಟ್ಸ್ ಎಲ್ಲ ಏನೆಲ್ಲ ಇದೆ, ಇದನ್ನೆಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರಲ್ಲಿರೋ ಒಂದು ಹಿಡನ್ ಜೆಮ್ ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ ಮಹಾಮಾಯ ಲಂಚ್ ಹೋಮ್. ಬಾಳೆ ಎಲೆ ಊಟ ಅಂದರೆ ನಮಗೆ ತುಂಬಾ ಇಷ್ಟ. ಅದರಲ್ಲೂ ಬಾಳೆ ಎಲೆಗೆ ನೀರು ಹಾಕಿ ಕ್ಲೀನ್ ಮಾಡೋ ಒಂದು ಪ್ರೊಸೆಸ್ ಇದೆಯಲ್ಲ, ಅದು ಇನ್ನೂ ಮಜಾ. ಸೊ ಮೀಲ್ಸ್ಗೆ 50 ರುಪೀಸ್, ವೆಜ್ ಮೀಲ್ಸ್, ಪ್ಯೂರ್ ವೆಜ್, ಹಾಗೆಯೇ GSB ಸ್ಟೈಲ್. ನೋಡೋಣ ಏನೆಲ್ಲ 50 ರುಪೀಸ್ ಮೀಲ್ಸಲ್ಲಿ ಏನೆಲ್ಲ ಬರುತ್ತೆ, ಆಮೇಲೆ ಸ್ಪೆಷಲ್ ಐಟಮ್ಸ್ ಎಲ್ಲ ಏನೆಲ್ಲ ಇದೆ ಅಂತ ನೋಡೋಣ. ಸುಮಾರು 9 ಟೇಬಲ್ ಇದೆ. ಒಂದೊಂದು ಟೇಬಲಲ್ಲಿ 4 ಜನ ಕೂತ್ಕೋಬೋದು. 36 ಜನ, ಒಂದು 37, 38 ಆಗುತ್ತೆ, ತೊಂದರೆ ಇಲ್ಲ. ಇದು ಯಾವ್ದು ಸರ್? ಇದು ಗುಜ್ಜೆ ಮತ್ತು ತೊಗರಿ. ಗುಜ್ಜೆ ಹಾಗೆಯೇ ಕಪ್ಪು ತೊಗರಿ, ಮಿಕ್ಸ್ ವೆಜ್ ಪಲ್ಯ. ಸೊ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. 50 ರುಪೀಸ್ ಮೀಲ್ಸಲ್ಲಿ ಇಷ್ಟು ಬರುತ್ತೆ. ರೈಸ್, ವೈಟ್ ರೈಸ್, ಬಾಲ್ಡ್ ರೈಸ್ ಆಪ್ಷನ್ ಇದೆಯಾ? ವೈಟ್ ರೈಸ್, ಬಾಲ್ಡ್ ರೈಸ್ 2 ಆಪ್ಷನ್ ಇದೆ. ನನಗೆ ಇವತ್ತು ವೈಟ್ ರೈಸ್. ರಸಮ್ ಅಲ್ಲ? ರಸಮ್. ಓಕೆ. ಇವಾಗ ಸ್ಪೆಷಲ್ ಐಟಮಲ್ಲಿ ಏನೇನು? ಅದಕ್ಕೆಲ್ಲ ರೇಟ್ ಎಷ್ಟಿರುತ್ತೆ? 20-30 ಅಷ್ಟೇನಾ? ಹಾಗಾದರೆ ನಮಗೆ ಟೇಸ್ಟ್ ಮಾಡಲಿಕ್ಕೆ ಮ್ಯಾಂಗೋ ಕರಿ, ಆಮೇಲೆ ಗೋಬಿ, ಜೀಗುಜ್ಜೆ ಫ್ರೈ ಅಲ್ಲ, ಜೀಗುಜ್ಜೆ ಫ್ರೈ, ಆಮೇಲೆ ಕಂಚಲ ಫ್ರೈ ಇದೆ ಸ್ಪೆಷಲ್ ಆಗಿ. ಮ್ಯಾಂಗೋ ಕರಿ ಇದೆ ಅಂತ ಹೇಳಿದ್ದಾರೆ. ಮ್ಯಾಂಗೋ ಕರಿ ಒಂದು ಟ್ರೈ ಮಾಡುವ. ಒಂದು ಮ್ಯಾಂಗೋ, ಆಮೇಲೆ ಫ್ರೈಸ್ ತನ್ನಿ ಸರ್, ನೋಡುವ, ಟೇಸ್ಟ್ ಮಾಡುವ. ವೈಟ್ ರೈಸ್ ನಾನು ತೊಗೊಂಡದ್ದು, ಯಾಕೆಂದರೆ ರಸಮ್ ಇದೆ ಅಂತ ಹೇಳಿದ್ದಾರೆ. ರಸಮ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಮಿಕ್ಸ್ ವೆಜ್ ಪಲ್ಯ ಇದೆ, ಹಾಗೆಯೇ ಗುಜ್ಜೆ ಹಾಕಿ ಕಪ್ಪು ತೊಗರಿ ಹಾಕಿ ಒಂದು ಒಳ್ಳೆ ಪಲ್ಯ ಮಾಡಿದ್ದಾರೆ. ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿದೆ. ಹಾಗೆ ಉಪ್ಪಿನಕಾಯಿ ಇದೆ. ರೈಸ್, ರಸಮ್ ಇದಕ್ಕೆ 50 ರುಪೀಸು. ಅದರಲ್ಲಿ ಆವಾಗಲೇ ಹೇಳಿದಾಗೆ ಬಾಯ್ಲ್ಡ್ ರೈಸ್, ವೈಟ್ ರೈಸ್ 2 ಆಪ್ಷನ್ ಇದೆ. ಸೊ ಫಸ್ಟ್ ಬೈಟ್ ನೋಡೋಣ. ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ರಸಮ್. ಇವಾಗ ನೆಕ್ಸ್ಟು ಗುಜ್ಜೆ, ಹಾಗೆಯೇ ಕಪ್ಪು ತೊಗರಿ. ಸೊ ಕಪ್ಪು ತೊಗರಿ ಹಾಗೆಯೇ ಗುಜ್ಜೆ ಅಂದರೆ ಹಲಸಿನಕಾಯಿ. ಇದು ತೋವೆ ಬಂತು. ಹಾಗೆಯೇ ಮ್ಯಾಂಗೋ, ಇದು ಮ್ಯಾಂಗೋ ಕರಿ. ಇದು ಸೀಸನಲ್ ಡಿಶ್ ಇದು, ಹಾಗಾಗಿ ಸೀಸನ್ನಲ್ಲಿ ಯಾವುದೆಲ್ಲ ಬರುತ್ತೆ ಅದೆಲ್ಲ ತಿನ್ನಬೇಕು, ಒಳ್ಳೆಯದು. ಕಪ್ಪು ತೊಗರಿ ಟೇಸ್ಟು ನಿಮಗೆ ಗೊತ್ತೇ ಇದೆ. ಇದನ್ನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದಾರೆ, ಹಾಗಾಗಿ ಆ ಹಲಸಿನಕಾಯಿ ಜೊತೆ ಕಪ್ಪು ತೊಗರಿ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ವೈಬ್ ಕೊಡ್ತಾ ಇದೆ. ಚಪಾತಿ, ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ರಸಮ್ಗೆ ನಾನು ಫ್ಯಾನ್ ಆಗಿದ್ದೇನೆ. ಎಸ್, ಒಂದು ಕಂಚಲ, ಒಂದು ಇಲ್ಲೇ ಉಂಟಲ್ಲ, ಮತ್ತು ಪತ್ರೊಡೆ. ಸೊ ಎಲ್ಲ ಸ್ಪೆಷಲ್ ಐಟಮ್ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ದಾಳಿತೋವೆ ಅಂದರೆ ದಾಲ್, ನೆಕ್ಸ್ಟ್ ಪತ್ರೊಡೆ, ನಮ್ಮ ಮಂಗಳೂರಿನ ಸ್ಪೆಷಲ್ ಡಿಶ್ ಇದು ಪತ್ರೊಡೆ. ಕಂಚಲ ಫ್ರೈ ಅಂದರೆ ಹಾಗಲಕಾಯಿ ಫ್ರೈ. ನೆಕ್ಸ್ಟ್ ಗೋಬಿ ಎಲ್ಲರಿಗೂ ಗೊತ್ತೇ ಇದೆ. ಮ್ಯಾಂಗೋ ಕರಿ, ನಾನು ತುಂಬಾ ಎಕ್ಸೈಟ್ ಆಗಿರೋದು ಇವಾಗ ಮ್ಯಾಂಗೋ ಕರಿಗೆ. ನನಗೆ ಮ್ಯಾಂಗೋ ತುಂಬ ಇಷ್ಟ. ನೆಕ್ಸ್ಟ್ ಜೀಗುಜ್ಜೆ ಫ್ರೈ, ಬಿಸಿ ಬಿಸಿ ಇದೆ, ಎಲ್ಲನೂ ಬಿಸಿ ಬಿಸಿ. ಹಾಗೆಯೇ ಬೇಬಿ ಕಾರ್ನ್. ನೀವು ಪ್ರೈಸ್ ಕೇಳಿದರೆ ಶಾಕ್ ಆಗ್ತೀರಾ.
ಎಲ್ಲ ಸ್ಪೆಷಲ್ ಐಟಮ್ ಏನೇನು ಸ್ಪೆಷಲ್ ಐಟಮ್ ಇದೆ ಎಲ್ಲದಕ್ಕೂ 20 ರುಪೀಸ್. ಮ್ಯಾಂಗೋ ಕರಿಗೆ ಈ ಸೀಸನಲ್ ಐಟಮ್ ಏನಿದೆ ಅದಕ್ಕೆ 30 ರುಪೀಸ್, ಬೇರೆ ಎಲ್ಲನೂ 20 ರುಪೀಸ್. ಸೊ ಯಾವುದನ್ನು ಫಸ್ಟ್ ಟ್ರೈ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ರೈಸ್ ಇರೋದ್ರಿಂದ ಸ್ವಲ್ಪ ಈ ದಾಳಿ ತೋವೆ ಟ್ರೈ ಮಾಡ್ತೀನಿ. ದಾಲ್ ಹಾಕಿ ಒಳ್ಳೆ ಮಿಕ್ಸ್ ಕೊಡುವ. GSB ಸ್ಟೈಲ್ ಕುಕ್ಕಿಂಗಲ್ಲಿ ತುಂಬಾ ಅವರು ಒಂಥರ ಪಾಂಡಿತ್ಯ ಅಂತಲೇ ಹೇಳ್ಬೋದು. ಇಮಿಡಿಯೇಟ್ಲಿ ಆ ಒಂದು ಹಿಂಗ್ ಒಂದು ಡಾಮಿನೆನ್ಸ್ ಇದೆ, ಆ ದಾಲ್ ಅದಕ್ಕೆ ಹಾಕಿರೋ ಒಗ್ಗರಣೆ ಎಲ್ಲಾನು ಒಂದು ಒಳ್ಳೆ ಫ್ಯೂಷನ್ ಅಂತ ಹೇಳ್ಬೋದು. ಈ ರೈಸ್ ವೈಟ್ ರೈಸ್ ಜೊತೆಗೆ ಅದ್ಭುತವಾದ ಕಾಂಬಿನೇಷನ್. ಅಷ್ಟೇ ಅಲ್ಲ, ಅದನ್ನು ಹಾಗೇನೆ ಕುಡಿಬೋದು, ಅಷ್ಟು ಚೆನ್ನಾಗಿದೆ. ಆ ಹಿಂಗ್ ಫ್ಲೇವರ್ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಗ್ರೇವಿ ಹತ್ರನೇ ಹೋಗೋಣ. ಈ ಫ್ರೈಡ್ ಐಟಮ್ನೆಲ್ಲ ಲಾಸ್ಟಿಗೆ ನೋಡೋಣ. ನೆಕ್ಸ್ಟು ಮ್ಯಾಂಗೋ ಕರಿ, ಅದರಲ್ಲಿ ಕಾಯಿ ಮೆಣಸು, ಗಿಡ್ಡ ಮೆಣಸು, ಹಾಗೆಯೇ ಕರಿಬೇವು ಸೊಪ್ಪು ಮೇಲೆ ಇದೆ. ಒಂಥರ ಶೋ ಆಫ್ ಮಾಡ್ತಾ ಇದೆ. ಶೋ ಸ್ಟೀಲರ್ ಬಂದು ಮಾವಿನಕಾಯಿ. ಒಂದು ಸಿಪ್ ನೋಡೋಣ ಮೊದಲು. ಅಬ್ಬಾ ಸೂಪರ್. ಸ್ವೀಟು, ಖಾರ, ಉಪ್ಪು, ಹುಳಿ ಎಲ್ಲನೂ ಮಿಕ್ಸ್ ಆಗಿರೋವಂಥ ಒಂದು ಅಮೃತ ಅಂತಲೇ ಹೇಳ್ಬೋದು. ಹಾಗೆಯೇ ಮಾವಿನಕಾಯಿ, ಒಳ್ಳೆ ಸ್ವೀಟ್ ಮಾವಿನ ಹಣ್ಣು, ಅದ್ರ ಜೊತೆಗೆ ಆ ಗ್ರೇವಿ, ಅದು ಸ್ವಲ್ಪ ರೈಸ್ಗೆ ಹಾಕಿ ತಿನ್ನು. ಆಹಾ, ವೆಜ್ ಊಟದಲ್ಲೂ ಇಷ್ಟೊಂದು ಮಜವಾಗಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಸಾಂಬಾರಂತೂ ಫಸ್ಟ್ ಕ್ಲಾಸ್, ದಾಳಿ ತೋವೆ ಅದಕ್ಕಿಂತ ಚೆನ್ನಾಗಿದೆ, ಮ್ಯಾಂಗೋ ಕರಿ ಅಂತೂ ನೆಕ್ಸ್ಟ್ ಲೆವೆಲ್. ಇನಫ್ ಟಾಕಿಂಗ್, ಡೈರೆಕ್ಟ್ ಇವಾಗ ಫ್ರೈಡ್ ನಮ್ಮ ಸ್ಪೆಷಲ್ ಐಟಮ್ ಕಡೆ ಹೋಗೋಣ. ಜಿಗುಜ್ಜೆ ಫ್ರೈ. ಸೊ 3 ಪೀಸ್ ಕೊಟ್ಟಿದ್ದಾರೆ, ದೊಡ್ಡ ಪೀಸು 20 ರುಪೀಸ್ಗೆ. ಬಿಸಿ ಬಿಸಿಯಾಗಿರುವಂಥ ಜಿಗುಜ್ಜೆ ಪರ್ಫೆಕ್ಟಾಗಿ ಫ್ರೈ ಮಾಡಿದ್ದಾರೆ. ಒಳ್ಳೆ ಕೋಟಿಂಗ್, ಲೈಟ್ಲಿ ಕೋಟಿಂಗ್ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೋಟಿಂಗ್ ಇದೆ, ಸೂಪರ್ ಆಗಿದೆ. ಒಂದು ಮೀಲ್ಸ್, ಅದ್ರ ಜೊತೆಗೆ ಈ ಜಿಗುಜ್ಜೆ ಫ್ರೈ, ಹೊಟ್ಟೆ ಫುಲ್ ಆಗೋಷ್ಟು ಒಂದು ಕ್ವಾಂಟಿಟಿ. ನೆಕ್ಸ್ಟು ಗೋಬಿ. ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು ಏನಂದರೆ, ಈ ಗೋಬಿ ಆಗಲಿ ಹಾಗೆಯೇ ಬೇಬಿಕಾರ್ನ್ ಆಗಲಿ 20 ರುಪೀಸ್ಗೆ ಸಿಗುತ್ತೆ ಅನ್ನೋದೇ ಒಂದು ಸರ್ಪ್ರೈಸಿಂಗು. ಯಾಕಂದರೆ ಹೊರಗಡೆ ಎಷ್ಟು ರೇಟ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಚಿಯರ್ಸ್ ಟು ಗೋಬಿ. ಎಕ್ಸ್ಟ್ರಾ ಕ್ರಿಸ್ಪಿ ಇದೆ, ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಸೊ ನಿಮ್ಗೆ ಆ ಕಲರ್ ನೋಡುವಾಗಲೇ ಗೊತ್ತಾಗುತ್ತೆ. ಬಾಯೊಳಗೆ ಕುರುಮ್ ಅಂತ ಸೌಂಡ್ ಬರ್ತಾ ಇದೆ. ಹೋಟೆಲ್ ತುಂಬ ಜನ ಇದ್ದಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಆ ನಾಯ್ಸ್, ಬಜ್ಜಿಂಗ್ ನಾಯ್ಸ್ ಬರ್ತಾ ಇರುತ್ತೆ. ಕಂಚಲ ಫ್ರೈ, ಅದು ಅಷ್ಟೇ ಸುಮಾರು 7-8 ಪೀಸ್ ಇದೆ. ಹಾಗಲಕಾಯಿ. ಸೊ ಬೇಸಿಕಲಿ ತುಂಬಾ ಕಹಿ, ಎಲ್ಲರಿಗೂ ಗೊತ್ತು. ಆದರೆ ಫ್ರೈ ಮಾಡಿದಾಗ ಅದರ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಟೇಸ್ಟ್ ಮಾಡೋಣ. ಕಹಿ ಬರ್ತಾ ಇಲ್ಲ, ಅಷ್ಟೊಂದು ಕಹಿ ಬರ್ತಾ, ಯಾಕಂದರೆ ಡೀಪ್ ಫ್ರೈ ಆಗಿದೆ. ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಇದೆ. ಆ ಒಂದು ಬಾಯೊಳಗೆ ಕ್ರಂಚಿ ಸೌಂಡ್ ಹಾಗೇ ಬರ್ತಾ ಇದೆ. ಸೂಪರ್. ಅಲ್ಲಿಂದ ಡೈರೆಕ್ಟು ಬೇಬಿಕಾರ್ನ್, ಇದು ಅಷ್ಟೇ ಚೆನ್ನಾಗಿ ಕೋಟಿಂಗ್ ಮಾಡಿದ್ದಾರೆ. ಸೊ ಎಲ್ಲನೂ ಬಿಸಿ ಬಿಸಿ ಇದೆ. ಬೇಬಿಕಾರ್ನಲ್ಲಿ ಒಳಗಡೆ ಒಂದು ಸ್ವೀಟ್ನೆಸ್ ಇದೆ, ಅದರ ಕ್ರಂಚ್ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ರೆಕಮೆಂಡೇಶನ್ ಫಸ್ಟಿಗೆ ಫ್ರೈಡ್ ಐಟಮಲ್ಲಿ ಜಿಗುಜ್ಜೆ, ನೆಕ್ಸ್ಟ್ ಕಂಚಲ, ಬೇಬಿಕಾರ್ನ್, ಆಮೇಲೆ ಗೋಬಿ. ನೆಕ್ಸ್ಟು ಅಲ್ಲಿಂದ ಡೈರೆಕ್ಟ್ ಪತ್ರೊಡೆ. ಸೊ ಪತ್ರೊಡೆ ನೀವು ತಿಂದಿರ್ತೀರ, ನಾನು ತಿಂದಿದ್ದೀನಿ. ಇಲ್ಲಿ ಸ್ಪೆಷಲ್ ಏನಂದರೆ ಪತ್ರೊಡೆ ಮೇಲೆ ತೆಂಗಿನೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ನಾನು ಕೇಳಿದೆ ಯಾಕೆ ಅಂತ. ಸೊ ಅದರದ್ದು ಫ್ಲೇವರ್ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಪತ್ರೊಡೆ ಮೇಲೆ ತೆಂಗಿನೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ಒಳ್ಳೆ ಪ್ಯೂರ್ ತೆಂಗಿನೆಣ್ಣೆ. ಪತ್ರೊಡೆ ನೋಡಿ ಫ್ಲಫಿಯಾಗಿದೆ. ಹಾಗೆಯೇ ಒಂದು ಬೈಟ್ ತೊಗೊಳ್ಳೋಣ ಡೈರೆಕ್ಟ್. ಕರೆಕ್ಟಾಗಿ ಹೇಳಿದ್ದಾರೆ. ತೆಂಗಿನೆಣ್ಣೆಯಿಂದ ಅದರ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗ್ತಿದೆ. ಪತ್ರೊಡೆ ಎಸ್ಪೆಷಲಿ ನಮ್ಮ ತುಳುನಾಡಿನ ಒಂದು ಸ್ಪೆಷಲ್ ಸೀಸನಲ್ ಫುಡ್ ಅದು. ಈ ಟೈಮಲ್ಲಿ ಎಲ್ಲ ಕಡೆ ಪತ್ರೊಡೆ ಸಿಗೋದಿಲ್ಲ. ಸೊ ಎಲ್ಲಿ ಪತ್ರೊಡೆ ಸಿಗುತ್ತೆ ಅದನ್ನು ಖಂಡಿತ ಟ್ರೈ ಮಾಡಿ. ಸೊ ಇದನ್ನೆಲ್ಲ ಖಾಲಿ ಮಾಡುವಂಥ ಟೈಮ್ ಬಂದಿದೆ. ನಾನು ಆರಾಮಾಗಿ ಕೂತ್ಕೊಂಡು ಇದನ್ನೆಲ್ಲನೂ ಖಾಲಿ ಮಾಡ್ತೀನಿ. ಅಲ್ಲಿ ತನಕ ನೀವು ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ಜಾಗ ಎಲ್ಲಿ ಅಂತ. ಅಡ್ರೆಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದು ಮಹಾಮಾಯ ಲಂಚೋಮದ ಹೋಟೆಲ್, ಕುದ್ರೋಳಿ ದೇವಸ್ಥಾನದ ಆಪೋಸಿಟ್ ಆಗ್ತದೆ. ಇಲ್ಲಿ ಸ್ಪೆಷಲ್ ಅಂದರೆ ಮಧ್ಯಾಹ್ನ ಕೊಂಕಣಿ ಶೈಲಿಯ ಬಾಳೆಲೆ ಊಟ. ಮಧ್ಯಾಹ್ನ 12 ಗಂಟೆಯಿಂದ 3:30 ತನಕ ಇಲ್ಲಿ ಬಾಳೆಲೆ ಊಟ ನಾವು ಸರ್ವ್ ಮಾಡ್ತಾ ಇದ್ದೇವೆ. ಅದು ಜಸ್ಟ್ 50 ರುಪೀಸಿಗೆ. ಅದರಲ್ಲಿ ಗಶಿ, ಪಲ್ಯ, ಉಪ್ಪಿನಕಾಯಿ, ಅನ್ನ, ಸಾರು
ಮತ್ತು ಸ್ಪೆಷಲ್ ಐಟಮ್ಸ್ ತುಂಬ ಉಂಟು ಈಗ ಸೀಸನ್. ಮ್ಯಾಂಗೋ ಕರಿ ಸ್ಪೆಷಲಿ, ಮತ್ತು ಜೇಗುಜ್ಜೆ ಪೋಡಿ, ಮತ್ತು ಕಂಚಳ ಗೋಬಿ, ಹಾಗೆ ತುಂಬ ವೆರೈಟಿ ಪೋಡಿ ನಾವಿಲ್ಲಿ ಮಧ್ಯಾಹ್ನ ಮಾಡ್ತೇವೆ. ಅದು ಕೂಡ ಬಿಸಿ ಬಿಸಿ ಮಾಡಿ ಕೊಡ್ತೇವೆ. ಹಾಗೆ ದಾಲ್ ತೋವೆ, ಅದು ಕೊಂಕಣಿಯವರ ತುಂಬ ಸ್ಪೆಷಲ್ ಐಟಮ್ ದಾಲ್ ತೋವೆ, ಅದು ಕೂಡ ಇಲ್ಲಿ ಅವೈಲೇಬಲ್ ಉಂಟು. ಮತ್ತು ಪಾಯಸ, ಮಜ್ಜಿಗೆ, ಮೊಸರು, ಪತ್ರೊಡೆ ನಾವು ಡೈಲಿ ಮಾಡ್ತೇವೆ ಇಲ್ಲಿ. ಸೊ ತುಂಬ ವೆರೈಟಿಯ ಕೊಂಕಣಿ ಶೈಲಿಯಲ್ಲಿ ಪದಾರ್ಥಗಳನ್ನು ಇಲ್ಲಿ ಮಾಡ್ತೇವೆ. ಮಧ್ಯಾಹ್ನ 12 ಗಂಟೆಯಿಂದ 3 ತನಕ ಎಲ್ಲರೂ ಬನ್ನಿ. ಸೊ ನೋಡಿದ್ರಲ್ಲ ನಾವೇನೇನು ತಗೊಂಡಿದ್ದೀವಿ, ಏನೇನು ತಿಂದಿದ್ದೀವಿ ಅಂತ. ಸೊ ಈ ಹೋಟೆಲ್ ಇರೋದು ಕುದ್ರೋಳಿ ದೇವಸ್ಥಾನದ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ ತನಕ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಹಾಗೆಯೇ 11:15 ಸಂಜೆ 3 ಗಂಟೆ ತನಕ ಒಳ್ಳೆ ಪ್ಯೂರ್ ವೆಜ್ ಊಟ ಸಿಗುತ್ತೆ. ನೀವು ನೋಡಿದ್ದೀರಾ ಏನೇನು ಸಿಗುತ್ತೆ ಅಂತ. ಹಾಗೆಯೇ ಸಂಜೆ 4 ಗಂಟೆಯಿಂದ 7 ಗಂಟೆ ತನಕ ಈವ್ನಿಂಗ್ ಸ್ನಾಕ್ಸ್ ಸಿಗುತ್ತೆ. ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಪೋಡಿ, ಬಟಾಟೆ ಅಂಬಡೆ, ಹಾಗೆಯೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೋಡಿ ಸಿಗುತ್ತೆ. ಅದು 25 ಇಂದ 30 ರುಪೀಸ್ ರೇಂಜಲ್ಲೇ ಇರುತ್ತೆ. ಈ ಬಿಸಿಲಿಗೆ, ಈ ಬಿಸಿಗೆ ಮಂಗಳೂರಲ್ಲಿ ನಾನ್ ವೆಜ್ ಬೇಡ, ಬಾಡಿ ಹೀಟ್ ಆಗುತ್ತೆ, ಬರೀ ವೆಜ್ ಸಾಕು ಅಂತ ಒಳ್ಳೆ ಒಂದು ವೆಜ್ ಊಟಕ್ಕೆ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ರೆ ನೀವು ಈ ಮಹಾಮಾಯ ಲಂಚ್ ಹೋಮ್ಗೆ ಬರಲೇಬೇಕು. ಒಂದು ಒಳ್ಳೆ GSB ಸ್ಟೈಲ್ ಊಟ, ಹಾಗೆಯೇ ಪಾಕೆಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಒಳ್ಳೆ ಪ್ಯೂರ್ ವೆಜ್ ಲಂಚ್ ಹೋಮ್ ಇದು. ಸೊ ಈ ಹೋಟೆಲ್ಗೆ ಒಂದ್ಸಲ ಬನ್ನಿ. ಹಾಗೆಯೇ ನಿಮ್ಗೆ ಏನು ಇಷ್ಟ ಆಯಿತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಿಮ್ಮೂರಲ್ಲಿರೋ ಸ್ಪೆಷಲ್ ವಿಡನ್ ಸ್ಪಾಟ್ನ ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.